ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಮಾಸ ಭವಿಷ್ಯದ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಧನುಸ್ಸು ರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಡಿಸೆಂಬರ್ ತಿಂಗಳಲ್ಲಿ ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ಈ ಡಿಸೆಂಬರ್ ತಿಂಗಳು ಅಂದರೆ ವರ್ಷದ ಕೊನೆಯ ತಿಂಗಳು. ನಮಗೆ ವರ್ಷ ಅಂದರೆ ಯುಗಾದಿ, ಖಂಡಿತ ಒಪ್ಕೊಡ್ತೀನಿ. ಹೇಳಂದರೆ ಈ ಕ್ಯಾಲೆಂಡರ್ನ ಕೊನೆಯ ತಿಂಗಳು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಸರಿ ಹೋಗುತ್ತೆ. ಈ ಕ್ಯಾಲೆಂಡರ್ನ ಕೊನೆಯ ತಿಂಗಳ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತುಂಬ ಜನಕ್ಕೆ ಒಂದು ಕುತೂಹಲ ಇರುತ್ತೆ. ಖಂಡಿತವಾಗಿಯೂ ಧನುಸ್ಸು ರಾಶಿಯವರಿಗೆ ಈ ಕ್ಯಾಲೆಂಡರ್ನ ಕೊನೆಯ ತಿಂಗಳು ಲಾಭದಾಯಕ ಮಾಸವಾಗಿದೆ. ಖಂಡಿತವಾಗಿಯೂ ಎಲ್ಲ ರೀತಿಯ ಒಳ್ಳೆ ಫಲವನ್ನು ನೀವು ಅಪೇಕ್ಷೆ ಮಾಡ್ಬೋದು. ನಿಮ್ಮ ಎಲ್ಲ ಕನಸುಗಳು ಈಡೇರತಕ್ಕಂತಹ ಮಾಸವಾಗಿರುತ್ತೆ. ಖಂಡಿತವಾಗಿಯೂ ಯಾವ ಕನಸನ್ನು ನೀವು ತುಂಬ ತಿಂಗಳಿಂದ ಕಟ್ಕೊಂಡಿರ್ತೀರಾ, ಈ ಇಂತಿಂಥ ಕೆಲಸಗಳಾಗಬೇಕು, ಈ ಕಾರ್ಯಗಳು ನಡಿಬೇಕು, ಈ ರೀತಿ ಅಭಿವೃದ್ಧಿ ಆಗಬೇಕು ಅಂತ ಎಲ್ಲ ರೀತಿ ಅಭಿಲಾಷೆಗಳನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡಿರ್ತೀರಲ್ಲ, ಆ ಎಲ್ಲ ಕೆಲಸಗಳು, ಎಲ್ಲ ಅಭಿಲಾಷೆಗಳು ಈ ಮಾಸ ಈಡೇರತಕ್ಕಂಥದ್ದು. ಪ್ರಮುಖವಾಗಿ ನೀವು ಮಾಡತಕ್ಕಂತಹ ಕೆಲಸ, ಕಾರ್ಯ, ವ್ಯಾಪಾರದಲ್ಲಿ ಲಾಭವಾಗುತ್ತೆ ಹಾಗೂ ಅಧಿಕವಾಗಿ ಎಲ್ಲ ರೀತಿಯ ಪ್ರಶಂಸೆಯ ನುಡಿಗಳು ಸಮಾಜದೊಂದಿಗೆ ಹಾಗೂ ಗಣ್ಯ ವ್ಯಕ್ತಿಗಳಿಂದ ನಿಮಗೆ ಈ ಮಾಸ ಲಭಿಸತಕ್ಕಂಥದ್ದು ಅಂತ. ಖಂಡಿತ ಈ ಮಾಸ ಸಮಾಜ ನಿಮ್ಮನ್ನು ಗುರುತಿಸಬೇಕೇನು ಮಾಡುತ್ತೆ, ಗುರುತಿಸುತ್ತೆ ಸಮಾಜ ನಿಮ್ಮ ಕೆಲಸವನ್ನು. ನಿಮಗಿಂತ ಗಣ್ಯ ವ್ಯಕ್ತಿಗಳಿರತಕ್ಕಂಥವರು ನಿಮ್ಮ ಕೆಲಸವನ್ನು ಪ್ರಶಂಸೆ ನುಡಿಗಳಿಂದ ನುಡಿತಾರೆ. ಕೆಲಸವನ್ನು ತುಂಬ ಚೆನ್ನಾಗಿ ಮಾಡ್ತಿದ್ಯಪ್ಪ ಅಂಥೇಳಿ ಎಷ್ಟೋ ಜನ ನಿಮಗೆ ಇನ್ನೂ ಉತ್ತಮ ಅವಕಾಶಗಳನ್ನ ಕಳಿಸ್ಕೊಡ್ತಾರೆ. ಇದು ಧನುಸ್ಸು ರಾಶಿಯವರಿಗೆ ಲಾಭದಾಯಕವಾಗಿರುತ್ತೆ. ಈ ಮಾಸ ಬರತಕ್ಕಂತಹ ಎಲ್ಲ ಸವಾಲುಗಳನ್ನು ಎದುರಿಸಿ ಮೆಟ್ಟಿ ನಿಂತುಕೊಂಡು ಯಶಸ್ಸನ್ನು ಕರುಣಿಸಿಕೊಳ್ತೀರಾ ಅಂತ. ಖಂಡಿತವಾಗಿಯೂ ಹೌದು. ಈ ಧನುರಾಶಿಯವರಿಗೆ ಈ ಮಾಸ ಒಂದಷ್ಟು ವಿಚಾರಕ್ಕೆ ಚಾಲೆಂಜಿಂಗ್ ಮಾಸವಾಗಿರುತ್ತೆ. ಅನಿರೀಕ್ಷಿತ ಬದಲಾವಣೆಯಿಂದ ನಾನಾ ರೀತಿಯ ಚಾಲೆಂಜಸ್ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಉತ್ಪನ್ನವಾಗುತ್ತೆ. ವೈಯಕ್ತಿಕ ಜೀವನದಲ್ಲೂ ಕೂಡ ನಾನಾ ರೀತಿಯ ತೊಂದರೆಗಳು ನಿಮ್ಮನ್ನ ಕಾಡಿಸುತ್ತೆ. ಆದರೆ ನೀವು ತೆಗೆದುಕೊಳ್ತಕ್ಕಂತಹ ಗಟ್ಟಿಯಾದ ನಿರ್ಧಾರ ಆ ಎಲ್ಲ ಸವಾಲುಗಳನ್ನು ನುಚ್ಚುನೂರು ಮಾಡುತ್ತೆ. ಇರತಕ್ಕಂಥ ಸಮಸ್ಯೆಗಳು ದೂರವಾಗುತ್ತೆ, ಮನಸ್ಸು ಹಗುರವಾಗುತ್ತೆ ಹಾಗೂ ದಿಗ್ವಿಜಯ ನಿಮ್ಮದಾಗಿರುತ್ತೆ. ಈ ಮಾಸ ಮಾಡತಕ್ಕಂಥ ಕೆಲಸದ ಕ್ಷೇತ್ರದಲ್ಲಿ ಲಾಭ ದ್ವಿಗುಣವಾಗತಕ್ಕಂಥದ್ದು. ಅಧಿಕವಾದ ಲಾಭದಿಂದ ಲಕ್ಷ್ಮಿ ಆಗಮನ ನಿಮ್ಮ ಮನೆಗೆ ಆಗತಕ್ಕಂಥದ್ದು ಅಂತ. ಅಂದರೆ ಈ ಮಾಸ ಎಷ್ಟು ಕಷ್ಟಪಟ್ಟು ನೀವು ಕೆಲಸವನ್ನು ಮಾಡ್ತೀರೋ ಅದಕ್ಕೆ 2ರಷ್ಟು ಲಾಭವನ್ನು ಈ ಮಾಸದಲ್ಲಿ ನೀವು ಕಾಣ್ತೀರಾ. ಹಿಂದಿನ ಮಾಸ ಹೋಲಿಸ್ಕೊಂಡ್ರೆ ಧನುರಾಶಿಯವ್ರಿಗೆ ಅಷ್ಟು ಲಾಭದಾಯಕವಾಗಿರೋದಿಲ್ಲ. ಖಂಡಿತವಾಗಿಯೂ ನೀವೆಷ್ಟು ಕಷ್ಟಪಟ್ಟು ದುಡಿದಿರ್ತೀರೋ ಅಷ್ಟೇ ಸಂಪಾದನೆ ಇರುತ್ತೆ. ಆದರೆ ಈ ಮಾಸ ಆ ಥರ ಅಲ್ಲ. ಖಂಡಿತವಾಗಿಯೂ ನಿಮಗೆ ಲಾಭ ಜಾಸ್ತಿಯೇ ಇರುತ್ತೆ. ಅನಿರೀಕ್ಷಿತ ಲಕ್ಷ್ಮಿ ಆಗಮನ. ಅನಿರೀಕ್ಷಿತ ಅಂದರೆ ನೀವೊಂದು ಕೆಲಸವನ್ನು ಮಾಡಿರ್ತೀರ, ಮಾಡ್ಕೊಂಡು ಏನು ಅಂದ್ಕೊಂಡಿರ್ತೀರ, ಒಂದು 50 ರೂಪಾಯಿ ಅಷ್ಟು ನಾನು ಕೆಲಸವನ್ನು ಮಾಡಿದ್ದೀನಿ, ಲಾಭ ಎಲ್ಲ ಸೇರಿಸಿ ಒಂದು 60ರಿಂದ 70 ರೂಪಾಯಿ ಅಷ್ಟು ನಂಗೆ ಸಿಗುತ್ತೆ ಅಂತ ನೀವು ಅಂದ್ಕೊಂಡಿರ್ತೀರ. ಆದರೆ ಭಗವಂತನ ಆಟವೇ ಬೇರೆ. ಹಿಂದೆ ಪಟ್ಟಿರ್ತಕ್ಕಂಥ ಎಲ್ಲ ಶ್ರಮವನ್ನು ಸೇರಿಸಿ ಭಗವಂತ ಆಡೋ ಭಾಷೆ ಹೇಳಬೇಕು ಅಂದರೆ ಬಡ್ಡಿ ಸಮೇತವಾಗಿ ಕೊಟ್ಟಿದ್ದಾನೆ ಅಂತ. ನೀವು ಅಬ್ಸರ್ವ್ ಮಾಡಿ, ಈ ತಿಂಗಳ ಎಂಡಿಂಗಲ್ಲಿ ಖಂಡಿತವಾಗಿಯೂ ಲಕ್ಷ್ಮಿ ಆಗಮನ ತುಂಬ ಚೆನ್ನಾಗಿರುತ್ತೆ. ಎಲ್ಲ ರೀತಿಯ ಅನುಕೂಲಗಳನ್ನು, ಎಲ್ಲ ರೀತಿಯ ಸವಲತ್ತುಗಳನ್ನು ಈ ಮಾಸ ನೀವು ಪಡೆದುಕೊಂಡಿರ್ತೀರ. ನೀವು ಯಾವುದೇ ಕೆಲಸ ಕಾರ್ಯವನ್ನು ಕೈಗೊಂಡ್ರೆ ಆ ಕೆಲಸ ಕಾರ್ಯದಲ್ಲಿ ಯಶಸ್ವಿ ಕಟ್ಟಿಟ್ಟ ಬುತ್ತಿ, ಖಂಡಿತವಾಗಿ ಯಶಸ್ಸಾಗತ್ತೆ ಅಂತ. ಈ ಮಾಸ ನೀವೇನೇ ಪ್ರಾರಂಭಿಸಬೇಕು, ಹೊಸ ಉದ್ಯೋಗ ಆಗಿರ್ಬೋದು, ಹೊಸ ವ್ಯಾಪಾರ ಆಗಿರ್ಬೋದು, ಹೊಸ ಕೆಲಸಕ್ಕೆ ಹೋಗಬೇಕು ಅಂತ ಆಗಿರ್ಬೋದು, ಏನನ್ನೇ ಮಾಡಿ ಅದರಲ್ಲಿ ಯಶಸ್ಸು ನಿಮ್ಮದಾಗಿರ್ತಕ್ಕಂಥದ್ದು ಅಂತ. ತುಂಬ ಜನಕ್ಕೆ ಈ ಮಾಸ ಉದ್ಯೋಗದ ಅವಕಾಶಗಳು ಭಗವಂತನ ಅನುಗ್ರಹದಿಂದ ಲಭಿಸತಕ್ಕಂಥದ್ದು. ಅನಿರೀಕ್ಷಿತ ಬದಲಾವಣೆ, ಕೆಲಸ ಬದಲಾವಣೆಯನ್ನು ಮಾಡ್ತೀರಾ. ತುಂಬ ದಿನದಿಂದ ಅಂದ್ಕೊಂಡಿರ್ತೀರ, ಈ ಕೆಲಸವನ್ನು ಬಿಟ್ಟು ಬೇರೆ ಕೆಲಸವನ್ನು ಮಾಡಬೇಕಾಗಿತ್ತು, ಈ ಕೆಲಸಕ್ಕೆ ಹೋದರೆ ನಂಗೆ ಲಾಭದಾಯಕವಾಗತ್ತೆ ಅಂತ. ಖಂಡಿತ ಈ ಮಾಸ ಅದು ಈಡೇರತಕ್ಕಂಥದ್ದು. ನೀವು ಕೆಲಸವನ್ನು, ಸ್ಥಳವನ್ನು ಬದಲಾವಣೆ ಮಾಡ್ತೀರಾ. ಆ ಬದಲಾವಣೆ ನಿಮಗೆ ಉತ್ತಮ ಲಾಭವನ್ನು ತಂದುಕೊಡತಕ್ಕಂಥದ್ದಾಗತ್ತೆ. ಅದೇ ರೀತಿ ಆತ್ಮೀಯ ಸ್ನೇಹಿತರೊಂದಿಗೆ ಬೆರೆಯುವ ಮುಖಾಂತರ ಮನಸ್ಸಿಗೆ ಸಮಾಧಾನ ಹಾಗೂ ಕೆಲಸವನ್ನು ಇನ್ನೂ ಯಥೇಚ್ಛವಾಗಿ ಮಾಡಬೇಕು ಅಂತ ಪಾಸಿಟಿವ್ ಮೈಂಡ್ಸೆಟ್ ನಿಮ್ಮಲ್ಲಿ ವೃದ್ಧಿ ಆಗತಕ್ಕಂಥದ್ದು. ಖಂಡಿತ ಒಂದ್ಸಲ ನಿಮ್ಗೆ ಏನಾಗ್ಬಿಟ್ಟಿರುತ್ತೆ ಅಂದರೆ, ಕೆಲಸ ಮಾಡ್ತಾ 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 ನಮ್ಮನ್ನು ನಾವೇ ಡಿಮೋಟಿವೇಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಆ್ಯಕ್ಟಿವ್ನೆಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಯಾರೋ ಆತ್ಮೀಯರೊಂದಿಗೆ ಸೇರಿದಾಗ, ಆತ್ಮೀಯರೊಂದಿಗೆ ಮನಸ್ತೃಪ್ತಿಯಿಂದ ಮಾತಾಡಿದಾಗ
ನಮ್ಮಲ್ಲಿರತಕ್ಕಂತಹ ಒಂದಷ್ಟು ಕನ್ಫ್ಯೂಷನ್ಸ್ ಆಗಿರ್ಬೋದು, ದುಃಖ ಆಗಿರ್ಬೋದು ದೂರ ಆಗುತ್ತೆ. ನಾನು ಹೊರತು ಕೆಲಸ ಮಾಡಬೇಕಪ್ಪ, ಕೆಲಸ ಇದ್ದಿದ್ದೆ, ಶ್ರಮವೂ ಇದ್ದಿದ್ದೆ, ಆ ಟೆನ್ಷನ್ಸು ಇದ್ದಿದ್ದೆ, ಅದನ್ನು ನಾವು ತಡೆಯೋಣ, ಸ್ವಲ್ಪ ಸ್ಟ್ರಾಂಗಾಗಿ ಕೆಲಸ ಮಾಡೋಣ, ನನಗೆ ಲಾಭವಾಗುತ್ತೆ, ನನ್ನ ಭವಿಷ್ಯ ಚೆನ್ನಾಗಿರುತ್ತೆ, ನಾನು ಮಾಡತಕ್ಕಂಥ ಸಂಸ್ಥೆ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಅಂಥೇಳಿ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತೀರಾ. ಆ ಇಂಪ್ರೂವ್ಮೆಂಟ್ ನಿಮಗೆಲ್ಲ ರೀತಿಯ ಸಂತೋಷವನ್ನು, ಎಲ್ಲ ರೀತಿಯ ಉತ್ತಮ ಕೀರ್ತಿಯನ್ನು ನಿಮಗೆ ಲಭಿಸತಕ್ಕಂಥದ್ದಾಗತ್ತೆ ಅಂತ. ದಾಂಪತ್ಯ ಜೀವನದಲ್ಲೂ ಕೂಡ ಉತ್ತಮ ಅನ್ಯೋನ್ಯತೆ ವೃದ್ಧಿ ಆಗತಕ್ಕಂಥದ್ದು. ಈಗ ತಾನೇ ಹೊಸದಾಗಿ ಮದುವೆ ಆಗಿರತಕ್ಕಂಥ ಧನುಸ್ಸು ರಾಶಿಯವರಿಗೆ ಅವರ ದಾಂಪತ್ಯದಲ್ಲಿ ಇರತಕ್ಕಂಥ ಸಣ್ಣ ಪುಟ್ಟ ಮನಸ್ತಾಪಗಳು ದೂರವಾಗತ್ತೆ, ಅವರ ದಾಂಪತ್ಯ ವೃದ್ಧಿ ಆಗತಕ್ಕಂಥದ್ದು, ಅನ್ಯೋನ್ಯತೆ ವೃದ್ಧಿ ಆಗತ್ತೆ ಅಂತ ಅರ್ಥ. ಹಾಗೆಯೇ ಕುಟುಂಬದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಕೂಡ ವೃದ್ಧಿ ಆಗತ್ತೆ. ರಕ್ತದೊತ್ತಡ ಕಾಯಿಲೆಯಿಂದ ಯಾರು ಆಲ್ರೆಡಿ ಸಫರ್ ಪಡ್ತಾ ಇದ್ದೀರ ಅಂದರೆ ಬಳಲ್ತಾ ಇದ್ದೀರಾ, ಅವರು ಜಾಗ್ರತೆಯಿಂದಿರಿ. ಆ ರೋಗ ದ್ವಿಗುಣವಾಗತಕ್ಕಂಥದ್ದು, ನಾನಾ ರೀತಿಯ ಒಂದಷ್ಟು ಸಮಸ್ಯೆಗಳನ್ನು ಈ ಮಾಸ ನಿಮಗೆ ತಂದುಕೊಡ್ಬೋದು. ಅತಿವಾದ ಖರ್ಚು ಹಣದುಬ್ಬರವನ್ನು ಏರಿಸಿ ಸಾಲ ಮಾಡತಕ್ಕಂಥ ಸಂಭವ ನಿಮಗೆ ಈ ಮಾಸ ಸೃಷ್ಟಿಯಾಗತ್ತೆ. ನೀವು ಅಪೇಕ್ಷೆನೇ ಮಾಡಿರೋದಿಲ್ಲ, ಇನ್ಕಮ್ ತುಂಬ ಚೆನ್ನಾಗಿದೆ ಅಂತ ಏನು ಮಾಡ್ಕೊಂಡ್ಬಿಡ್ತೀರಾ, ಎಷ್ಟು ಇನ್ಕಮ್ ಇದೆ 2ರಷ್ಟು ಖರ್ಚನ್ನು ಮಾಡೋಕ್ಕೆ ಹೋಗ್ತೀರಾ. ಅದು ನಿಮ್ಮನ್ನು ಸಾಲಗಾರನಾಗಿ ಮಾಡಿಸುತ್ತೆ. ಇದು ವೃಶ್ಚಿಕ ರಾಶಿ, ಧನುಸ್ಸು ರಾಶಿ, ಮಕರ ರಾಶಿ, ಮೀನರಾಶಿ ಅವ್ರಿವ್ರಿಗೆ ಅಂತಲ್ಲ, ಪ್ರತಿಯೊಬ್ಬ ವ್ಯಕ್ತಿಯು ಇದನ್ನು ಅಪ್ಲೈ ಮಾಡ್ಕೊಳತಕ್ಕಂಥದ್ದು ಅಂತ. ನೀವೆಷ್ಟು ಸಂಪಾದನೆಯನ್ನು ಮಾಡ್ತೀರಾ ಅದ್ರ 30% ಭಾಗ ಮಾತ್ರ ನೀವು ಖರ್ಚನ್ನು ಮಾಡಿದ್ರೆ ನೀವು ಬುದ್ಧಿವಂತರು. ತುಂಬ ಜನದ ಆ ಥರ ಇರೋದಿಲ್ಲ. 100 ರೂಪಾಯಿಯಷ್ಟು ಸಂಪಾದನೆ ಇದ್ದರೆ 80 ರೂಪಾಯಿಯಷ್ಟು ಖರ್ಚಿಟ್ಟು ಇಟ್ಕೊಂಡಿರ್ತಾರೆ, 20 ರೂಪಾಯಿಯಷ್ಟು ಸೇವಿಂಗ್ಸ್ ಹಾಕಲ್ವಾ ಅಂತ ಅಂದ್ಕೊಳ್ತಾರೆ. ಪ್ರತಿಯೊಬ್ಬರ ಸಮಸ್ಯೆಗಳು, ಪ್ರತಿಯೊಬ್ಬರ ಕಮಿಟ್ಮೆಂಟ್ ಅಂತ ಹೇಳ್ತಿಲ್ಲ, ಅದು ಅರ್ಥವಾಗತ್ತೆ. ಆದರೆ 1 ತಿಂಗಳು ಆ ಕಮಿಟ್ಮೆಂಟ್ ಒಂಚೂರು ಹಿಂದೆ ಮುಂದೆ ಆದರೆ ಸಂಪೂರ್ಣ ಜೀವನವೇ ಒಂದು 6 ತಿಂಗಳಿಂದ ವರ್ಷ ಹಿಂಬದಿಗೊಟ್ಟೋಗ್ಬಿಡುತ್ತೆ. ಪ್ರತಿಯೊಬ್ಬರ ಅಪೇಕ್ಷೆ ಏನು, ಬೇಗ ದುಡ್ಡನ್ನು ಸಂಗ್ರಹ ಮಾಡಬೇಕು, ಒಂದಷ್ಟು ವಸ್ತುಗಳನ್ನು, ಮನೆಯನ್ನು, ಕಾರನ್ನು ತೆಗೆದುಕೊಳ್ಬೇಕು, ಮಕ್ಕಳಿಗೋಸ್ಕರ ಫ್ಯೂಚರ್ಗೆ ಸೇವ್ ಮಾಡಬೇಕು. ಪ್ರತಿಯೊಬ್ಬರ ವಿಲಾಸೆ ಈ ಕಲಿಯುಗದಲ್ಲಿ ಇಷ್ಟೇ ಆಗಿರುತ್ತೆ. ಇಷ್ಟಕ್ಕೆಲ್ಲ ಕಷ್ಟಪಟ್ಕೊಂಡು ಸ್ವಲ್ಪ ಕಮಿಟ್ಮೆಂಟನ್ನು ಹಿಂದೆ ಮುಂದೆ ಆದರೆ ನೀವೇನು 1 ವರ್ಷ ಬೇಗ ಸೆಟಲ್ ಆಗಬೇಕು ಅಂತಿರ್ತಿರಲ್ಲ, ವ್ಯತ್ಯಾಸವಾದರೆ 2 ವರ್ಷ ಹಿಂದಕ್ಕೆ ಹೋಗಿರ್ತೀರ. ಆ ಸಮಸ್ಯೆಯನ್ನು ಧನುರಾಶಿಯವರು ಈ ಮಾಸ ಅನುಭವಿಸತಕ್ಕಂಥದ್ದಾಗ್ಬಿಡುತ್ತೆ. ಅಧಿಕವಾದ ಖರ್ಚಿಂದ ಜಾಗ್ರತೆಯನ್ನು ವಹಿಸ್ಕೊಳ್ಳಿ. ಈ ಮಾಸ ಎಷ್ಟು ತಾಳ್ಮೆಯಿಂದ ವ್ಯವಹರಿಸುತ್ತೀರೋ ಅಷ್ಟು ಲಾಭದಾಯಕ ಮಾಸ. ತುಂಬ ಅರ್ಜೆಂಟನ್ನು ಮಾಡಿಕೊಂಡು ಯಾವುದನ್ನು ಕೂಡ ಪ್ಲಾನಿಂಗ್ ಮಾಡದೆ ಎಲ್ಲವೂ ಬೇಗ ಮುಗಿದೋಗಬೇಕು ಅಂತ ಹೋಗತಕ್ಕಂಥ ಮನಸ್ಥಿತಿ ಇರುತ್ತಲ್ಲ, ಅದು ಸಂಕಷ್ಟವನ್ನು ತಂದುಕೊಡತಕ್ಕಂಥದ್ದು ಈ ಮಾಸದಲ್ಲೇ. ಸರ್ಕಾರಿ ಕೆಲಸ ನೌಕರರಾಗಿದ್ದರೆ ಲಾಭಕ್ಕಿಂತ ನಷ್ಟವೇ ಜಾಸ್ತಿ. ಕೆಲಸದಲ್ಲಿ ಕಿರಿಕಿರಿ ಅಂತೂ ಕೇಳೋದೇ ಬೇಡ. ನೀವೇನಾದ್ರು ಸರ್ಕಾರಿ ಉದ್ಯೋಗಿಗಳಾಗಿರ್ತೀರಾ, ವರ್ಷದ ಅಂತ್ಯಭಾಗ ಅಲ್ವಾ, ಏನು ಕೆಲಸ ಇರೋದಿಲ್ಲ, ಆರಾಮಾಗಿರೋಣ ಅಂತ ಮನಸ್ಥಿತಿಲಿದ್ದರೆ ಅದು ತಪ್ಪು. ಧನುಸ್ಸು ರಾಶಿಯನ್ನು ಅಬ್ಸರ್ವ್ ಮಾಡಿ. ಈ ತಿಂಗಳು ಎಂಡಿಂಗಲ್ಲಿ ಅಂದರೆ ಮಾಸದ ಅಂತ್ಯಭಾಗದಲ್ಲಿ ಕೆಲಸ 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 ಕೆಲಸದಲ್ಲೇ ಮುಳುಗೋಗಿರ್ತೀರ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಿದ್ದವರು ನಿಮ್ಮ ಯಾರು ಪಾರ್ಟ್ನರಾಗಿ ತೆಗೆದುಕೊಂಡಿರ್ತೀರೋ ಅವರ ಮೇಲೆ ಒಂದೊಂಚೂರು ಕಣ್ಣಿರತಕ್ಕಂಥದ್ದು, ಮೋಸ ಆಗತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿಸ್ನೆಸ್ಸಲ್ಲಿ ಯಾರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಿದ್ದೀರೋ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ನಂಬಿಕೆ ಇರತಕ್ಕಂಥದ್ದು. ಅತಿಯಾದ ನಂಬಿಕೆ ನಿಮ್ಮನ್ನು ಒಂದಲ್ಲ ಒಂದು ದಿನ ಮೂರ್ಖನಾಗಿ ಬಿಂಬಿಸುತ್ತೆ. ಪ್ರತಿಯೊಬ್ಬ ವ್ಯಕ್ತಿ ಮೇಲೆ ನಂಬಿಕೆ ಇರಬೇಕು, ನಾನು ಒಪ್ಕೊಳ್ತೀನಿ. ಆದರೆ ಅತಿಯಾದ ನಂಬಿಕೆ ಇರುತ್ತೆ ಕೆಲವರಿಗೆ. ಅವನು ವಹಿಸಿದ ಮೇಲೆ ಅವನು ಇನ್ಚಾರ್ಜ್ ಮಾಡ್ಕೊಳ್ತಾನೆ, ಯಾವಾಗಲೂ ಬಂದು ಲೆಕ್ಕ ತೆಗೆದುಕೊಳ್ತಕ್ಕಂಥದ್ದು. ಲೆಕ್ಕ ಯಾಕೆ, ಅವನ ಮೇಲೆ ನಂಬಿಕೆ ಇದೆಯಲ್ಲ ಅಂತ ಬಿಟ್ಬಿಡತಕ್ಕಂಥದ್ದು. ಆ ವ್ಯಕ್ತಿನೆಲ್ಲ ಮೋಸ ಹೋಗಿದ್ರೆ, ಅವನೇ ಗೊತ್ತಿಲ್ಲದೆ ಮೋಸ ನಿಮಗೆ ಮಾಡ್ತಾ ಇದ್ರೆ ಏನು ಮಾಡ್ತೀರಿ? ಎಲ್ಲ ಸಮಸ್ಯೆ ಆದಮೇಲೆ ಸರಿ ಮಾಡ್ಕೊಳ್ತೀನಿ ಅಂತ ಹೋದರೆ ಖಂಡಿತ ಯಾವುದನ್ನೂ ಸರಿ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಸಣ್ಣ ತಪ್ಪಲ್ಲೇ ಸರಿ ಮಾಡ್ಕೊಂಬಿಟ್ರೆ ಮುಂದೆ ಆಗತಕ್ಕಂಥ ದೊಡ್ಡ ನಷ್ಟ ಖಂಡಿತವಾಗಿ ಕೈ ತಪ್ಪುತ್ತೆ. ಹಾಗಾಗಿ ಪಾಲುದಾರಿಕೆಯ ಮೇಲೆ ಸ್ವಲ್ಪ ಕಣ್ಣಿಡತಕ್ಕಂಥದ್ದು, ಖರ್ಚಿನ ಮೇಲೆ ನಿಗವಿರಲಿ. ಯಾರು ನೂತನ ಕಟ್ಟಡವನ್ನು ಕಟ್ಟಬೇಕು ಈ ಮಾಸದಲ್ಲಿ ಒಂದು ಅಂದ್ಕೊಂಡಿದ್ದೀರೋ ಅವರು ಕೊಂಚ ಮಟ್ಟಿಗೆ ಯೋಚನೆ ಮಾಡಿ ಎಚ್ಚರಿಕೆ ಹೆಚ್ಚಿಡತಕ್ಕಂಥದ್ದು ಸರಿ. ಯಾರು ಈ ಮಾಸ ಕಟ್ಟಡವನ್ನು ಕಟ್ಟಬೇಕು, ಗೃಹ ನಿರ್ಮಾಣ ಮಾಡಬೇಕು ಅಂತ ಅಂದ್ಕೊಂಡಿದ್ರೋ ಯೋಚನೆ ಮಾಡಿ ಎಚ್ಚರಿಕೆ ಹೆಜ್ಜೆಡತಕ್ಕಂಥದ್ದು. ಏನನ್ನೂ ಪ್ಲ್ಯಾನ್ ಮಾಡಿದೆ, ಏನೋ ಬೇಸ್ಮೆಂಟ್ ಮಾಡಿಸ್ಕೊಂಬೋಣ, ಅಥವಾ ಗುದ್ಲಿ ಪೂಜೆ ಮಾಡ್ಬೋಣ, ಸ್ವಲ್ಪ ಕಟ್ಟಡವನ್ನು ಕಟ್ಟೋಕ್ಕೆ ಶುರು ಮಾಡಿ ನಂತರ ಹಣಕಾಸಿನ ಬಗ್ಗೆ ಯೋಚನೆ ಮಾಡೋಣ ಅಂತಿದ್ರೆ ಖಂಡಿತ 6 ತಿಂಗಳಲ್ಲಿ ಮುಗಿತಕ್ಕಂಥ ಕೆಲಸ 1.5 2 ವರ್ಷಗಳ ಕಾಲ ಇಳಿಯತಕ್ಕಂಥದ್ದಾಗುತ್ತೆ. ಹಾಗಾಗಿ ಯಾವುದನ್ನು ಕೂಡ ಅನ್ಪ್ಲ್ಯಾನ್ ಮಾಡದೆ ಧನುರಾಶಿಯವರು ಯಾವ ಕೆಲಸವನ್ನು ಈ ಮಾಸ ಮಾಡಬೇಡಿ. ಎಲ್ಲವನ್ನು ಕೂಡ ನೀಟಾಗಿ ಸ್ಟ್ರಕ್ಚರ್ ಆಗಿ ರೆಡಿ ಮಾಡಿಕೊಂಡು ಒಂದು ಪ್ಲ್ಯಾನ್ ಆಗಿ ಸಿದ್ಧ ಮಾಡಿಕೊಂಡು ತದನಂತರ ಕೆಲಸ ಮಾಡಿ, ಖಂಡಿತವಾಗಿಯೂ ಯಶಸ್ಸು ಸಿಗುತ್ತೆ. ಭೂ ವ್ಯವಹಾರ ಮಾಡೋರಿಗೆ ಈ ಮಾಸ ನಷ್ಟದ ಮಾಸ. ಹಾಗೆಯೇ
ಭೂ ವ್ಯವಹಾರ ಮಾಡೋರಿಗೆ ಈ ಮಾಸ ನಷ್ಟವಾದ ಮಾಸ. ಯಾರು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಮಾಡ್ತಿರ್ತಿರೋ ಅವರಿಗೆ ನಷ್ಟ ಜಾಸ್ತಿ ಕಾಡುತ್ತೆ ಈ ಮಾಸ. ಸ್ವಲ್ಪ ಅವಿಚಾರವಾಗಿ ಸ್ವಲ್ಪ ಯೋಚನೆ ಮಾಡಿ ಮಾಡತಕ್ಕಂಥದ್ದು. ಆರೋಗ್ಯದ ಮೇಲೆ ಕಾಳಜಿ ಇರಲಿ. ಅತಿವಾದ ಚಿಂತೆಯನ್ನು ಮಾಡ್ತೀರಾ, ಅದು ದುಃಖಕ್ಕೆ ಈಡು ಮಾಡತಕ್ಕಂಥದ್ದು. ಈ ಮಾಸ ಧನುರಾಶಿಯವರು ನವಗ್ರಹ ದೇವತೆಗಳನ್ನ ಆರಾಧನೆ ಮಾಡಿ, ಆದ್ಯತೆಯಾದ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು. ಹತ್ತಿರದಲ್ಲಿರತಕ್ಕಂಥ ನವಗ್ರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರದಕ್ಷಿಣೆ ಮಾಡತಕ್ಕಂಥದ್ದು, 9 ಪ್ರದಕ್ಷಿಣೆ ಮಾಡಿ ಶಕ್ತಿನ ಸಾಲದ ಸೇವೆಯನ್ನು ಮಾಡಿ ಖಂಡಿತ ಬರತಕ್ಕಂಥ ಒಂದಷ್ಟು ಕೆಟ್ಟ ಫಲಗಳು ದೂರವಾಗುತ್ತೆ. ಒಳ್ಳೆಯ ಶುಭಫಲವನ್ನು ನೀವು ಅಪೇಕ್ಷೆ ಮಾಡ್ಬೋದು. ನಿಮಗೆ ಯಾವುದಾದ್ರೂ ಡೌಟ್ಗಳಿದ್ದರೆ, ನನ್ನ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕು, ನನ್ನ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಬೇಕು, ಈಗಿರತಕ್ಕಂಥ ಸಮಸ್ಯೆಗಳಿಗೆ ಸರಳವಾಗಿ ಪರಿಹಾರವನ್ನು ನಾನು ಕಂಡುಕೊಳ್ಬೇಕು ಅಂತಿದ್ರೆ ನಮ್ಮ ಕಚೇರಿಯನ್ನು ಸಂಪರ್ಕ ಮಾಡಿಸ್ಬೋದು. ನಿಮಗೆ ಒಂದು ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅದಕ್ಕೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಬೋದು, ಅಥವಾ ಫೋನ್ ಮುಖಾಂತರವೇ ಜ್ಯೋತಿಷ್ಯದ ಸಲಹೆಗಳನ್ನು ತೆಗೆದುಕೊಳ್ಬೋದು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಆ ಭಗವಂತ ನಿಮ್ಮೆಲ್ಲ ಇಷ್ಟೈಶ್ವರ್ಯಗಳು ಈಡೇರಿಸಲಿ ಅಂತೇಳಿ ಆಶಿಸುತ್ತೇನೆ. ಶುಭಮಸ್ತು.